ಹೇಳು ಮಗ. ನಮ್ಮ ಮಗ ಎಲ್ಲಿದ್ಯಾ? ಹಾಸ್ಪಿಟ್ಲ್ ಅಲ್ಲಿ ಇದ್ದ ಕಣ. ಹಾಸ್ಪಿಟ್ಲಾಗ? ಯಾಕೆ? ನಮ್ ಚಿಕ್ಕ ಅಮ್ಮಗೆ ಏನು ಹುಷಾರಿಲ್ಲ ಅಂತ ಬಂದಿದೆ. ಏನು ವಿಚಾರ? ಏನಿಲ್ಲ ಮಗ, ಒಂದ್ ಸ್ವಲ್ಪ ಅರ್ಜೆಂಟ್ ಕೆಲಸ ಇತ್ತು. ಹೌದಾ, ಇರು ನಾನೇ ಬರ್ತೀನಿ. ಬೇಡ ಬೇಡ, ನಾಳೆ ಬರ್ತೀನಿ ಇರು. ಸರಿ ಮಗ, ಗವರ್ಮೆಂಟ್ ಹಾಸ್ಪಿಟಲ್ ಹತ್ರ ಹೋಗ್ತೀನಿ. ಸರ್, ನಿಮ್ ದಮ್ಮಯ್ಯ ಸರ್, ನನ್ನ ಮಗಳನ್ನ ಯಾರೋ ಕೊಲೆ ಮಾಡ್ಬಿಟ್ಟಿದ್ದಾರೆ ಸರ್. ದಯಮಾಡಿ ನನಗೆ ನ್ಯಾಯ ಒದಗಿಸ್ಕೊಡಿ ಸರ್, ಪ್ಲೀಸ್ ಸರ್, ಪ್ಲೀಸ್. ಆಯ್ತು, ಸ್ಟೇಷನ್ ಹತ್ರ ಬನ್ನಿ. ಆಯ್ತು ಸರ್. ಸರ್ ಸರ್, ಏನು ಏನಾಯ್ತು ಸರ್ ಅದು? ಯಾವನೊಬ್ಬ ಬೇವರ್ಸಿನ ನನ್ನ ಮಕ್ಕಳು ಆ ಹುಡುಗಿ ಯಾರು ರೇಪ್ ಮಾಡಿ ಎಷ್ಟೋಗ್ಬಿಟ್ಟಾರೆ. ಹೌದು ಸರ್, ಈ ಕಾಲದಲ್ಲಿ ಯಾರನ್ನೂ ನಂಬಕ್ಕಾಗಲ್ಲ ಸರ್. ಯಾರು ಯಾಕೆ ನಂಬ್ತಾರ ಹೋಗಿ. ಆ ಮಗ, ಇಲ್ಲಿ ಹಾಸ್ಪಿಟ್ಲ್ ಹತ್ರ ಆಚೆ ಇದ್ದಿಲ್ಲ. ಹೌದಾ ಮಗ, ಬರ್ತಾ ಇದೀನಿ. ಅಲ್ಲೇ ಇರು, ಒಳ್ಳೆ. ಮಗ, ಯಾಕೋ ಬೆನ್ನೆಲ್ಲ ಉಟ್ಕೊಂಡಿದ್ದೆ? ನಿನಗೆ ಗೊತ್ತಿಲ್ಲ ಮಗ. ಸರಿ ಬಾ, ಬಸ್ ಸ್ಟ್ಯಾಂಡ್ ಹೋಗೋಣ. ಯಾಕಪ್ಪ ನನ್ನ ಫ್ರೆಂಡ್ಶಿಪ್ ಡೇ ಅಂತ ಗಂಟೆ ಗಂಟೆ ಕುಡಿದಿರಲ್ವ? ನಮ್ಗೆ ಅಡೈತಿರೋದು ಅಮ್ಮ ಗೊತ್ತಾಯ್ತೆ. ಹೌದಾ? ದುಡ್ಡು ಅರೇಂಜ್ ಮಾಡಿದೀನಿ, ದುಡ್ಡು ಇಸ್ಕೊಂಬ. ಸರಿ. ಗುರು ಅಕ್ಕ ಬುಕ್ಕ ಎಲ್ಲೋದ್ರ ಕಾಣುತ್ತೆ. ಹೋಗ್ತಿದೀವಿ ಅಂತಿದ್ರು ಮಗ. ಹೌದಾ? ಗೋವಾಗೆ ಅಂತ ಏನೋ ಅಂತಂಗಿತ್ತು. ಬರೋದು ಒಂದು 10 ದಿನ ಆಗುತ್ತೆ ಅಂತ ಹೇಳ್ತಾ ಇದ್ರು. ಮಗ ಎಲ್ಲಿದ್ಯಾ? ಅರ್ಜೆಂಟ್ ನಮ್ಮ ಮಠಕ್ಕೆ ಬರ, ಏನೋ ಮಾತಾಡ್ಬೇಕು. ಏನ್ ಮಗ, ಅರ್ಜೆಂಟ್ ಕರ್ದಲ್ಲ? ಏನಂತ ಫಸ್ಟ್ ಹೇಳು. ಘಾಟಿ ಹಳ್ಳಿ ಪಕ್ಕ ಒಂದು ಜಾಗ ಇದೆ, ಅಲ್ಲಿ ನಿಧಿ ಇದೆ. ನನಗೆ ಬಂದಿರೋ ಮಾಹಿತಿ ಪ್ರಕಾರ ಅಲ್ಲಿ ಪಕ್ಕ ನಿಧಿ ಇದೆ. ಪೂಜಾರಿ ಕೂಡ ಹೇಳಿದ್ದಾನೆ, ರಿಸಿಪ್ಟ್ ತಗೊಂಡ್ರೆ ಲೈಫ್ ಸೆಟ್ಲ್.
ಸ್ವಲ್ಪ ರಿಸ್ಕ್ ಅನ್ಸುತ್ತೆ. ನನಗೂ ಸ್ವಲ್ಪ ದುಡ್ಡಿನ ಅವಶ್ಯಕತೆ ಇದೆ. ಓಕೆ ಮಗ, ಡನ್. ಆದ್ರೆ ನಮ್ಮ ಇಬ್ಬರ ಕೈಲಿ ಆಗುತ್ತಾ? ಅದಕ್ಕೂ ಒಂದು ಐಡಿಯಾ ಇದೆ. ಕಾಲ್ ಮಾಡಕ್ ಹೋಗ್ತೀನಿ, ಅರ್ಜೆಂಟ್ ಇಲ್ಲಿ ಬರುತ್ತೆ. ಆ ಮಗ ಎಲ್ಲಿದೀಯಾ? ಇಷ್ಟೇನಾ? ಅರ್ಜೆಂಟು. ನಾವು ಎಣ್ಣೆ ಕುಡಿ ಆಟಕ್ಕೆ ಬರ್ತೀಯಾ? ಏ ಮಗ ಒಂದು ನಿಮಿಷ, ಮಂಜು ಜೊತೆಲಿದ್ದಾನಾ? ಸರಿ, ಒಳ್ಳೇದಾಯ್ತು. ಸೀದಾ ಅಡ್ಡಕ್ಕೆ ಬಂದ್ಬಿಡಿ. ಓಕೆ. ಏನ್ ಗುರು ಬೇಕಾಗ್ತದಲ್ಲ? ಫಸ್ಟ್ ಅಲ್ಲಿ ಎಣ್ಣೆ ಐತೆ ತಗೊಳ್ಳಿ. ನಿಮ್ಮಿಂದ ಒಂದು ಡೀಲ್ ಆಗಬೇಕು, ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅದೇ ಮ್ಯಾಟ್ರ್ ಅಂತ ಹೇಳ್ತಾನೆ ಮಗ. ಮಗ ಎಕ್ಸ್ಪ್ಲೈನ್ ಮಾಡೋಣ. ಏಂಜಲ್ ಅನ್ಕೊಂಡ್ರೆ ಇದು ಮಾಡೋಕ್ಕಾಗಲ್ಲ. ಯೋಚನೆ ಮಾಡಿ ಲೈಫ್ ಸಚ್ಚ ಆಗುತ್ತೆ. ಲಕ್ಷ್ಮಿ ಒಂದ್ಸಲ ಒಲಿಯೋದು ಯೋಚನೆ ಮಾಡ್ರಿ. ಅವೇ ಮೊಬೈಲಲ್ಲೆಲ್ಲ ಏನು ಹೇಳಕ್ಕಾಗಲ್ಲ. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನಮ್ಮ ಅಡ್ಡಕ್ಕೆ ಬಂದ್ಬಿಡು. ಏನ್ ಮಗ, ಏನೋ ಬೇಗ ಬರಕ್ಕೆ ಅಂದೆ? ನೀನು ಇಲ್ಲೇ ಇದೀಯಾ? ಎಣ್ಣೆ ಹೊಡಿಯಕ್ಕ ಕರೆದಿದ್ದು? ಎಣ್ಣೆ ಹೊಡಿಯಕ್ಕೆ ಕರೆದೆ ಅಂತಾನೆ ಇಟ್ಕೋ, ಬಟ್ ಮ್ಯಾಟ್ರೇ ಬೇರೆ. ಸರಿ, ಅದೇನ್ ಮ್ಯಾಟ್ರು? ನನಗೆ ಈ ವಿಚಾರ ಅಂತ ಗೊತ್ತಿದ್ರೆ ನಾನು ಇಲ್ಲಿಗೆ ಬರ್ತಾನೆ. ಯಾಕೆ ಮಗ, ಏನಾಯ್ತು? ಅದೆಲ್ಲ ಹೇಳಕ್ಕಾಗಲ್ಲ ಗುರು, ನಾನು ಬರಲ್ಲ ಅಷ್ಟೇ. ಯಾಕೆ ಅಂತ ಹೇಳ್ತಾರ, ಹೋಗು. ನಾವೆಲ್ಲ ಬಂದಿರೋದು ಯಾಕೆ ಅನ್ಕೊಂಡಿದೀವಿ, ಸ್ವಲ್ಪ ತಾಳ್ಮೆಯಿಂದ ಕೇಳ್ಬೇಕು. ನೋಡ್ ಮಗ, ಇದಕ್ಕಿಂತ ಮುಂಚೆ ನಾನು ನಮ್ಮ ಸ್ನೇಹಿತರೆಲ್ಲ ಅದೇ ಜಾಗಕ್ಕೆ ಹೋಗಿದ್ವಿ ಬರ್ತಡೇ ಪಾರ್ಟಿ ಮಾಡೋಣ ಅಂತ. ಬಟ್ ನಾವು ಹೋಗಿದ್ದು ಬರ್ತಡೇ, ಬಟ್ ಅಲ್ಲಿ ಇದ್ದಿದ್ದು ಪ್ಲಾನೇ ಬೇರೆ. ಅಲ್ಲಿ ನಮ್ಮದು ಅವತ್ತಿಂದ ಜಾಗಕ್ಕೆ ನಾನು ಹೋಗ್ತಾ ಇಲ್ಲ, ನಿಮ್ಮನ್ನು ಹೋಗಕ್ ಬಿಡಲ್ಲ. ಯಾಕೆಂತಂದ್ರೆ ನಿಮ್ಮನ್ನು ಅಲ್ಲಿ ಹೋಗಿ ನಿಮ್ಮನ್ನು ಕಳ್ಕೊಳಕ್ ನಂಗೆ ಇಷ್ಟ ಇಲ್ಲ ಮಗ. ಮಗ, ಅವತ್ತ ನಿಮ್ ಪ್ಲಾನಿಂಗ್ ಹೆಂಗಿತ್ತು ಹೋಗ್ತಿಲ್ಲ, ಆದ್ರೆ ಇವತ್ತ ನಾವೆಲ್ಲ ಇದೀವಿ. ನೀನೇನ್ ಚಿಂತೆ ಮಾಡ್ಬೇಡ, ನೀನ್ ನಮ್ ಜೊತೆ ಇದೀಯಾ ಅಷ್ಟೇನೆ. ಓಕೆ ಮಗ, ಏನೋ ನೀನು ಹೇಳ್ತಿದ್ಯಾ ಅಂತ ನೋಡೋಣ. ಬಟ್ ಒಂದು ಕಂಡೀಷನ್ ಮಗ. ಏನ್ ಮಗ? ನಾವೆಲ್ಲರೂ ಇದೀವಿ, ಮತ್ತೆ ನಮ್ಮ ಒಂದಿಬ್ರು ಫ್ರೆಂಡ್ಸ್ ಇದ್ದಾರೆ, ಅವ್ರು ನಮ್ಮ ಜೊತೆ ಕರ್ಕೋಬೇಕು ಮಗ. ಸರಿ ಮಗ, ಟೈಮ್ ಇಲ್ಲ, ಅರ್ಜೆಂಟ್ ಬೇಗ ಕಳ್ಸು. ಓಕೆ, ಫೋನ್ ಮಾಡ್ತೀನಿ ಮಗ. ಮಗ, ಅದ ನಾನು ಹೇಳಿದ್ನಲ್ಲ ಮಗ, ಅಡ್ಡಕ್ಕೆ ಬಂದ್ಬಿಡ್ರಿ ಇಬ್ರು. ಹಾ, ಅವನು ಹಾಕೊಂಬಂದ್ಬಿಡು. ಓಕೆ ಮಗ, ಓಕೆ. ನೋಡು ಮಗ,
ಮಗ ಇವ್ನು ಚಿನ್ನಿ, ಇವನು ಪ್ರೇಮಿ. ಹಲೋ ನೋಡು ಮಗ, ಹುಡುಗರು ಬಂದಿದ್ದಾರೆ. ನಮ್ದೊಂದು ಕಂಡೀಷನ್ ಇದೆ. ಆ ಜಾಗದಲ್ಲಿ ಏನ್ ಬರುತ್ತೋ ನಮ್ಗೆಲ್ರಿಗೂ ಅಲ್ಲೇ ಶೇರ್ ಬರ್ಬೇಕು. ಇಲ್ಲ ಅಂದ್ರೆ ಆ ಜಾಗದಿಂದ ನೀವ್ಯಾರು ಹೋಗಲ್ಲ. ನಾವು ಮನೆಯಿಂದ ಹೊರಟಾಗ ವಾಪಸ್ ಬರ್ತೀವಿ ಅಂತ ಹೇಳ್ಬಿಟ್ಟೆ ಬರಲ್ಲ. ಏ ಅಕ್ಕ ಬುಕ್ಕ ಸುಮ್ನಿರೋ. ಏ ರವಿ ಸುಮ್ನಿರೋ. ನೋಡಿ, ಮೊದ್ಲು ಒಪ್ಕೊಂಡಿರೋ ಡೀಲ್ ನ ನೀಟಾಗಿ ಕಂಪ್ಲೀಟ್ ಮಾಡ್ಬೇಕು. ಎಲ್ಲ ಅವನೊಂದ್ ಪಾಲ್ ಸಿಕ್ಕೇ ಸಿಗುತ್ತೆ. ಕಾರೆಗುದ್ದಿ ಯಾರು ತಗೊಂಬತ್ತೀರೋ? ನಮ್ಮ ಹುಡುಗರು ತರ್ತಾರೆ. ಕಾರ್ ಯಾರು ತಗೊಂಬತ್ತೀರೋ? ಕಾರ್ ನಾನ್ ತರ್ತೀನಿ. ಕಾಟಿಹಳ್ಳಿ ಸ್ವಲ್ಪ ಸಮಸ್ಯೆ ಅನ್ಸುತ್ತೆ. ಅಲ್ಲಿ ಲೋಕರಲ್ಲಿ ಯಾರಾದ್ರೂ ಪರಿಚಯ ಇರ್ಬೇಕು. ಗುರು ನಿಮಿಷ, ಮಂಜು ಇಲ್ವಾ? ನಮ್ಮ ಕಾಟಿಯಲ್ಲಿ ಮಂಜುದು ಲೋಕಲ್ ಏನೇ ಪ್ರಾಬ್ಲಮ್ ಆದ್ರೂ ಹ್ಯಾಂಡಲ್ ಮಾಡ್ತಾನೆ. ಟೈಮ್ ತುಂಬಾ ಕಡಿಮೆ ಇದೆ. ಇವತ್ತು ರಾತ್ರಿನೇ 10 ಗಂಟೆಗೆ ಎಲ್ರು ಹೊಡ್ಬೇಕು. ಗಡೆ ಯಾರೋ ಮಗ ಇದು? ಏಯ್ ಯಾರೋ ಇದು? ಬುಕ್ಕ ಇಲ್ಲಿ? ಬುಕ್ಕ ಬರ್ಲಿಲ್ಲ. ಅವನು ಯಾಕೋ ಎದುರ್ಕೊಂಡು ಮೀಟರ್ ಆಫ್ ಆಗಿ ಗ್ಲೂಕೋಸ್ ಹಾಕೊಂಡವನೆ. ಇವನು ನನ್ನ ತಮ್ಮನೇ, ನನ್ನ ಕ್ಲೋಸ್ ಫ್ರೆಂಡು. ಅದಕ್ಕೆ ಅವ್ನು ಬಂದು ನಾನು ಕರ್ಕೊಂಬಂದಿಲ್ಲ. ಹೌದಾ? ಯಾರಾದ್ರೇನು, ನಮಗೆ ಕೆಲಸ ಮುಖ್ಯ. ಟೈಮ್ ಆಗ್ತಾ ಇದೆ. ಇನ್ನು ತಡ ಮಾಡೋದ್ ಬೇಡ. ಬರ್ರಿ. ನಿಮ್ಮ ಹುಡುಗರೆಲ್ಲೋ ಕರ್ಸೋ ಬೇಗ. ಬರ್ತಾರೋ ಬರಲ್ಲ. ನಮ್ಮ ಹುಡುಗ ಬೇರೆ ಕೈ ಕೊಟ್ಟ ಇದಕೊಂಡು ಈ ಹುಡುಗರಿಗೆ ಮೀಟರ್ ಆಯ್ತಾ ಇಲ್ಲೋ ಬರೋಕ್ಕೆ. ನೋಡ್ಗುರು, ಇವನು ತುಂಬಾ ಟೀಕೆ ಮಾಡ್ತಿದ್ದಾನೆ. ಪರಿಣಾಮ ಸರಿ ಇರೋದಿಲ್ಲ. ಏ ಅಕ್ಕ, ನೀ ಸುಮ್ಮನೆ ಇರಲ್ವಾ? ಸುಮ್ಮನೆ ಸ್ವಲ್ಪ ಸೈಡಲ್ಲಿ ನಿಂತು ಬೇಗ ಬರಕ್ಕೆ ಹೇಳು. ಫೋನ್ ಮಾಡು. ಎಲ್ಲ ಇದ್ದೀರಾ? ಬಂದ್ರು ಬೇಗ. ಯಾಕೆ ಅಷ್ಟೊಂದು ಲೇಟು? ಸುಮ್ಮನೆ ಗುರು, ಅಲ್ಲಿಂದ ಬರೋದ್ ಬೇಡ ನಾವು? ಸರಿ ಆಯ್ತು, ಬನ್ನಿ. ಅವರೆಲ್ಲ ವೆಯ್ಟ್ ಮಾಡ್ತಾರೆ, ಬನ್ನಿ ಬೇಗ. ಪ್ಲಾನ್ ಪ್ರಕಾರ ರೋಡಿಂದ 30 ಮೀಟರ್ ದೂರದಲ್ಲಿ ಇಲ್ಲೇ ಇನ್ನೂ ಒಂದು ಮರ ಇರ್ಬೇಕು. ಏಯ್, ಆ ಮರ ಅನ್ಸುತ್ತೆ. 100% ಅದೇ ಮರ. ನಾವು ಮುಂಚೆ ಒಂದ್ಸಲ ಬಂದಿದ್ದೀವಿ ಇಲ್ಲಿ. ಮತ್ತೆ ಲೇಟು ಕೊಡ್ರಿ ಗುದ್ಲಿನ. ಬನ್ನಿ ಹೋಗೋಣ, ಬನ್ನಿ. ಇಲ್ಲಕ್ಕೋ. ಏಯ್ ನಿಲ್ಸು. ಈ ಮಾಲ್ ಸಿಕ್ಕಿದ್ಮೇಲೆ ನಮ್ಮ ಶೇರ್ ಏನಿದೆ ಇಲ್ಲೇ ಬರಬೇಕು.
ಮುಂದೆ ನೀವು ಎಲ್ಲಿ ಹೋಗ್ತೀರೋ ಏನು ಮಾಡ್ತೀರೋ ನನಗೆ ಗೊತ್ತಿಲ್ಲ. ನಿಮ್ಮ ಯಾರ ಮೇಲೂ ನನಗೆ ನಂಬಿಕೆ ಇಲ್ಲ. ನಂಬಿಕೆ ಇಲ್ಲ ಮೇಲೆ ಯಾಕೆ ಬರ್ಬೇಕು? ಏಯ್, ನಾನು ನಿನ್ನ ಒಪ್ಪಿಗೆ ಹೇಳಿದ್ನೇನೋ? ಏ ರವಿ, ಸುಮ್ಮನಿರ್ತೀಯ ಇಲ್ವಾ? ನನ್ನ ಮಾತು ಕೇಳ್ತೀಯ ಇಲ್ವಾ? ರವಿ, ನಿನ್ಗೊಬ್ಬಂಗೆ ದುಡ್ಡಿನ ಅವಶ್ಯಕತೆ ಇರೋದಲ್ಲ, ನಮ್ಗೆಲ್ರಿಗೂ ದುಡ್ಡಿನ ಅವಶ್ಯಕತೆ ಇದೆ. ಫಸ್ಟ್ ಕೆಲಸ ಆಗಲಿ, ಆಮೇಲೆ ಎಲ್ರಿಗೂ ಅವ್ರವ್ರ ಭಾಗ ಸಿಗುತ್ತೆ. ರಮೇಶ, ಎರಡು ಸಲ ಕಾಣಿಸ್ಬೋದು ಕಣೋ ಕಣ್ಣಿಗೆ. ಹೌದಾ? ಯಾರು? ಅದೇ ಸ್ವಾತಿನೇ. ಸ್ವಾತಿ? ನಿಂಗೆಲ್ಲ ಭ್ರಾಮೆ ಕಣ. ಇಲ್ಲ ಮಗ, ನಾನು ಎಲ್ಲಿ ಸರಿ ನೋಡಿದೆ ಕಣೋ. ಹೌದಾ? ನಿಜವಾಗ್ಲು? ಸರಿ ಆಯ್ತು, ಬಾ ಹುಚ್ಚಾಗಿ ಬರ, ನಮ್ಮಲ್ಲಿ ಮಾತಾಡೋ. ಏಯ್, ಕತ್ಲ ಆಯ್ತು, ಯಾರಾದ್ರೂ ಟಾರ್ಚರ್ ಮಾಡ್ರು. ಏನೋ ಇಷ್ಟ ಹಂಗೆ ಮಾಡ್ರಿ, ಎಷ್ಟೊತ್ತು? ಅಲ್ಲ ಕಣೋ, ನೀನ್ ಹೇಳಿದ್ ನಿಜ ಏನೋ? ನಿಜ ಮಗ, ನಾನು ಯಾಕೋ ಸುಳ್ಳು, ನಾನು 2 ಸಲ ನೋಡಿದೆ ಮಗ. ನೀನ್ ಹೇಳಿದ್ ನಿಜ ಅನಿಸ್ತಿದೆ ಕಣೋ. ಯಾಕೆ ಗಾಬರಿ ಆಗಿದ್ದೀರಾ? ಮಗ, ದೆವ್ವ ನೋಡಿದೆ ಕಣೋ. ದೆವ್ವನ? ಯಾವ ದೆವ್ವನೂ ಇಲ್ಲ, ಏನೂ ಇಲ್ಲ. ನಾವೇ ದೆವ್ವದ ತರ ಇದ್ದೀವಿ ಈಗ ನಮ್ಮ ಮಕ್ಕಳು ನೋಡು. ಹ್ಞೂ ಮಗ, ನಿಜ ಕಣೋ, ನಾನೇ ನೋಡಿದೆ. ಎಲ್ಲಿ ಏನಾಯ್ತು ಕರೆಕ್ಟ್ ಆಗಿ ಹೇಳ್ರು. ಯಾ ದೆವ್ವನೂ ಇಲ್ಲ, ಏನೂ ಇಲ್ಲ. ಇಲ್ಲಿ ಕೆಲಸ ಮಾಡ್ಕೊಂಡು ಗುಂಡಿ ತೆಗಿಬೇಕತ್ತೆ ಅಂತ ಇವ್ರಿಬ್ರು ನಾಟಕ ಆಡ್ತಿದ್ದಾರೆ ಅಷ್ಟೇ. ಬರೋ ಇಲ್ಲಿ. ಯಾವ ಹುಡುಗಿನ್ರು? ನಮ್ಗೆ ಯಾರಿಗೂ ಕಾಣಿಸ್ತಾ ಇಲ್ಲ. ನಿಮ್ಮಿಬ್ರಿಗೆ ಹೆಂಗ ಕಾಣಿಸ್ತಾ ಇದ್ದಾಳೆ? ಅದು ಒಂದು ತಿಂಗಳಿಂದ. ಸುಮ್ಮನೆ ಎತ್ತ ಒಂದು ನಿಮಿಷ. ಒಂದು ತಿಂಗಳಿಂದೆ ಹಾಸ್ಪಿಟ್ಲಲ್ಲಿ ಇವನಿಗೆ ಗೊತ್ತಿರೋ ಹುಡುಗಿ ಸತ್ತೋಗಿದ್ಲು. ಈಗ ದೆವ್ವ ಆಗಿ ಕಾಣಿಸ್ತಾ ಇದ್ದಾವೆ. ಹುಡುಗಿನ? ಯಾವ ಹುಡುಗಿ? ಫೋಟೋ ಇದ್ರೆ ತೋರ್ಸು. ಈ ಹುಡುಗಿನ ಇಲ್ಲೋ ನೋಡಿದ್ದೀನಲ್ಲ ಮಗ. ಬಾಯ್ಲಿ. ಏನು? ನೀನು ಅವತ್ತು ನಾನು ಹಾಸ್ಪಿಟಲ್ ಬಂದಿದ್ದಲ್ಲ, ಅದು ಯಾವತ್ತು ಹೇಳು? ಯಾವತ್ತು ಅಂತ ಗೊತ್ತಾಗ್ತಿಲ್ಲ, ಆದ್ರೆ ನಾನು ಅವತ್ತು ಉಂಗ್ರ ಆಡಿಟ್ಟಿದ್ನಲ್ಲ, ಅವತ್ತು ಬಂದಿದ್ದೆ ಮಗ. ಕರೆಕ್ಟ್ ಮಗ. ಹಾಸ್ಪಿಟಲ್ ಹೇಳಿದ್ರು ಪೊಲೀಸು ಒಂದು ಹುಡುಗಿನ ರೇಪ್ ಮಾಡಿ ಸಾಯಿಸಿದಾರೆ ಅಂತ. ಈ ನನ್ನ ಮಕ್ಳು ಏನೋ ಮಾಡಿದ್ದಾರೆ. ನೀವೇ ಏನೋ ಮಾಡಿದಿರಾ? ಏನ್ ಮಾಡಿದಿರ ಕರೆಕ್ಟಾಗಿ ಹೇಳ್ರು. ರವಿದ ತಪ್ಪು, ಬಂದಿರೋ ಕೆಲಸ ಮಾತ್ರ ನೋಡ್ಬೇಕು. ತಪ್ಪು ನಿಮ್ದಿಟ್ಕೊಂಡು ರವಿ ಮೇಲೆ ಆಗ್ತಾ ಇದ್ದೀರಾ? ಬೇಡ ಮಗ, ಕೈಗೆ ಬಂದಿರೋದನ್ನ ಬಾಯಿಗೆ ಬರ್ದಿರೋ ಥರ ಮಾಡ್ಕೋಬೇಡ. ನನ್ನ ಮಾತು ಕೇಳು. ಕೇಳಲ್ಲ ಅಂದ್ರೆ ಕೇಳೋ ಥರ ಮಾಡ್ಕೊಳ್ಳ. Yeah.
ಅಲ್ಲಿ ರವಿ ಕಾಣಿಸ್ತಾ ಇಲ್ಲ ಕಣ್ರ ಅಲ್ಲಿ. ಏ ಮಗ ಪ್ರೇಮಿನ ಕಾಣ್ತೀರ ಕಣ. ಪ್ರೇಮಿನ ಕಾಣಿಸ್ತಾ ಇಲ್ಲ. ಬರೀ ನೋಡ್ಕೊಂಡ್ ಬರೋಣ. ಮಗ ರವಿ